ನಟ ದರ್ಶನ್ ಅವರು ಜೈಲು ಪಾಲಾದ ನಂತರ ಫುಡ್ಡು ಮತ್ತು ಫಿಟ್ನೆಸ್ಸು ವರ್ಕೌಟ್ ಇಲ್ಲದೆ ಅವರು ತುಂಬಾ ಸಣ್ಣ ಆಗಿದ್ದಾರೆ. ಸುಮಾರು 10 kgಯಷ್ಟು ದರ್ಶನ್ ಇಳಿದಿದ್ದಾರೆ ಅನ್ನೋ ಒಂದು ಮಾಹಿತಿ ಇರುವಂಥದ್ದು. ಸೊ ಇದ್ದಕ್ಕಿದ್ದ ಹಾಗೆ ಅವರು ಜಿಮ್ಮು ಮತ್ತು ವರ್ಕೌಟ್ ಬಿಡೋದ್ರಿಂದ ಈ ರೀತಿ ಸಣ್ಣ ಆಗ್ತಾರಾ, ಏನು ಹೇಗೆ ಅಂತ ನಮ್ಮ ಜೊತೆ ಮಾತನಾಡೋದಕ್ಕೆ ಈಗ ಸ್ಯಾಂಡಲ್ವುಡ್ನಲ್ಲಿ ನಾವು ಜಿಮ್ ಅಂತ ಫಿಟ್ನೆಸ್ ಅಂತ ಅಂದಾಗ ನಮಗೆ ನೆನಪಿಗೆ ಬರೋದೇ ಜಿಮ್ ರವಿ ಅವರು ಇವಾಗ ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಸರ್ ನಮಸ್ತೆ. ಸರ್, ಈಗ ದರ್ಶನ್ ಅವರು ಜೈಲು ಪಾಲಾಗಿರೋದ್ರಿಂದ ಅವರಿಗೆ ಸರಿಯಾಗಿ ಒಂದು ಪರಪನ ಅಗ್ರಹಾರದಲ್ಲಿ ಒಂದು ವರ್ಕೌಟ್ ಮಾಡೋದಕ್ಕಾಗಿರ್ಬೋದು, ಫಿಟ್ನೆಸ್ ಮೇಂಟೆನೆನ್ಸ್ ಮಾಡೋದಕ್ಕಾಗಿರ್ಬೋದು ಆಗ್ತಿಲ್ಲ ಅನ್ನೋ ಒಂದು ಇನ್ಫಾರ್ಮೇಷನ್ ಇರೋವಂಥದ್ದು. ಹೀಗಾಗಿ ಅವರು ತುಂಬ ಸಣ್ಣ ಆಗಿರೋ ಅನ್ನೋ ಇನ್ಫಾರ್ಮೇಷನ್ ಕೂಡ ಇದೆ. ಸಾಕಷ್ಟು ಜನ ಅವ್ರನ್ನ ನೋಡ್ಕೊಂಡು ಬಂದಿರೋರು ಕೂಡ ಹೇಳಿರೋವಂಥದ್ದು, ಹೌದು ಸಣ್ಣ ಆಗಿದ್ದಾರೆ, ಅವರು ಒಂದು 10 kg ಇಳಿದಿದ್ದಾರೆ ಅಂತ. ಇದ್ದಕ್ಕಿದ್ದಾಗೆ ಯಾಕೆ ಈ ರೀತಿ ವೆಯ್ಟ್ ಲಾಸ್ ಆಗಿರೋವಂಥದ್ದು, ಜೊತೆಗೆ ಏನೆಲ್ಲ ಕಾರಣಗಳಿಂದ ಈ ರೀತಿ ಅವರು ಇಳಿದಿದ್ದಾರೆ ಅಂದರೆ ಫುಡ್ ಇಲ್ಲದೆ ಇರೋದ್ರಿಂದನ, ವರ್ಕೌಟ್ ಇಲ್ಲದೆ ಇರೋದ್ರಿಂದನ, ಇದ್ದಕ್ಕಿದ್ದಾಗೆ ಸಡನ್ನಾಗಿ ವರ್ಕೌಟ್ ನಿಲ್ಲಿಸಿರೋದ್ರಿಂದ ಈ ರೀತಿ ಏನಾದರೂ ಸಣ್ಣ ಆಗ್ತಾರಾ ಸರ್? ಖಂಡಿತ ಮೇಡಮ್. ಯಾರೇ ಆಗಲಿ, ಇವು ನಾನಾಗ್ಬೋದು ಅಥವಾ ಹೊಸಬ್ರು ಟ್ರೈನರ್ ಆಗ್ಬೋದು, ಬಂದವರಾಗ್ಬೋದು, ಅವ್ರು ಬೇಕಾದ್ರೆ 1 ವಾರ 2 ವಾರ 1 ತಿಂಗಳು ಬಿಟ್ಟರೆ ಅವ್ರಿಗೇನು ಆಗಲ್ಲ. ಈ ದರ್ಶನ್ ಅವರು 30 ವರ್ಷದಿಂದ ಮಾಡಿದ್ದಾರೆ ವರ್ಕೌಟ್ಸ್, 30 ಇಯರ್ಸಿಂದ ಮಾಡಿದ್ದಾರೆ. ಅವ್ರಿಗೆ ಈ ದೇಹದ ಅಡ್ಡದ ಬಗ್ಗೆ, ಅಂದರೆ ಬಾಡಿ ಬಿಲ್ಡಿಂಗ್ ಬಗ್ಗೆ, ಬಾಡಿ ಬೆಳೆಸೋದ್ರ ಬಗ್ಗೆ, ವೆಯ್ಟ್ ಲೂಸ್ ಬಗ್ಗೆ, ವೆಯ್ಟ್ ಗೇಯ್ನ್ ಬಗ್ಗೆ, ಪ್ರತಿಯೊಂದೂ ಅವ್ರಿಗೆ ಅದ್ರ ಬಗ್ಗೆ ತುಂಬ ಚೆನ್ನಾಗಿ ಗೊತ್ತಿರೋದ್ರಿಂದ ಅವರು ಅದೇ ಥರ ವರ್ಕೌಟ್ ಮಾಡ್ಕೊಂಡು ಬರ್ತಾಯಿದ್ರು. ಯಾಕೆಂದರೆ ಪ್ರತಿ ವರ್ಷ ಒಂದೊಂದು ಸಿನಿಮಾಗೆ ಒಂದೊಂದು ಶೇಡ್ತಲ್ಲಿ ಕಾಣಿಸ್ಕೊತಾಯಿದ್ರು. ಅವ್ರ ಬಾಡಿಲಿ ವೇರಿಯೇಷನ್ ಎಲ್ಲ ಮಾಡ್ಕೋತಾಯಿದ್ರು. ಇವಾಗ ಸಡನ್ನಾಗಿ ಹಿಂಗೆ ಆಗಿರೋದ್ರಿಂದ ಅದು ಆಟೋಮೆಟಿಕಲಿ ಏನಾಗುತ್ತೆ, ದರ್ಶನ್ ಅವರು ಅವ್ರದ್ದೇ ಒಂದು ಊಟದೊಂದು ಪದ್ಧತಿ ಇರ್ತದೆ. ಇದೇ ತೊಗೋಬೇಕು, ಇದೇ ತಿನ್ನಬೇಕು, ಇದೇ ಮಾಡಬೇಕು ಅಂತ ಒಂದು ಪದ್ಧತಿನ ಬೆಳೆಸ್ಕೊಂಡಿರ್ತಾರೆ. ಅದೇ ರೀತಿಯಾಗಿ ವರ್ಕೌಟು ಇವತ್ತು ಇದನ್ನೇ ಮಾಡಬೇಕು ಅಂತ ಟೈಮ್ ಟೇಬಲ್ ಹಾಕ್ಕೊಂಡಿರ್ತಾರೆ. ಅದೇ ಥರ ಮಾಡಿ 30 ವರ್ಷದಿಂದ ಅದು ಅಭ್ಯಾಸ ಆಗಿ ಪ್ರಾಕ್ಟೀಸ್ ಆಗಿರ್ತದೆ. ಸಡನ್ನಾಗಿ ಇವತ್ತು ಅದೇ ಫುಡ್ಡು ಇಲ್ಲ, ಆಮೇಲೆ ವರ್ಕೌಟ್ ಇಲ್ಲ ಅಂದಾಗ ಆಟೋಮೆಟಿಕಲಿ ಬಾಡಿ ಸ್ವಲ್ಪ ಸಣ್ಣ ಆಗುತ್ತೆ. ಆದರೆ ಇದು ಕೆಟ್ಟದ್ದಲ್ಲ, ಅದು ಏನು ಡೇಂಜರು ಅಂತಲ್ಲ, ಅದೇನು ತೊಂದರೆ ಆಗೋಯ್ತು ಅಂತಲ್ಲ. ಯಾಕೆಂದರೆ 30 ವರ್ಷ ಮಾಡಿರೋ ಬಾಡಿ ಇದಕ್ಕಿದ್ದಂಗೆ ಕರ್ಗೋಲ್ಲ. 1 ವರ್ಷ ಅವರು ವರ್ಕೌಟ್ ಮಾಡೋದು ಬಿಟ್ಟರು ಮತ್ತೆ ಅವರು ಅದೇ ಥರ ಇರ್ತಾರೆ, ಅದೇ ಥರ ರೆಡಿ ಆಗ್ತಾರೆ. 3 ಮಂತ್ಸ್ಗೆಲ್ಲ ರೆಡಿ ಆಗಿಬಿಡ್ತಾರೆ. ಸೊ ಏನಾಗಿದೆ ಈಗ ಅಂದರೆ, ಅವರು ಮಾಡ್ತಾಯಿದ್ದ ವರ್ಕೌಟ್ಗೆ ಅವ್ರದ್ದೇ ಆದಂಥ ಆಹಾರ ಪದ್ಧತಿನ ಅವ್ರು ರೂಢಿಸ್ಕೊಂಡು ತಿಂದ್ಬಿಟ್ಟು ವರ್ಕೌಟ್ ಮಾಡ್ತಾಯಿದ್ರು. ಅದೇ ಥರ ವರ್ಕೌಟ್ ಮಾಡ್ತಾಯಿದ್ರು. ಇವಾಗ ಅವೆರಡೂ ಇಲ್ದಿರೋದಕ್ಕೆ ಏನಾಗಿದೆ, ಸ್ವಲ್ಪ ಕಮ್ಮಿ ಆಗಿರ್ತದೆ. ಅದಕ್ಕೆ ಯಾರೂ ಅದಕ್ಕೆ ಏನೋ ಕಳವಳ ವ್ಯಕ್ತಪಡಿಸಬೇಕಾಗಿಲ್ಲ, ತುಂಬ ನೊಂದ್ಕೊಳ್ಳೋದು ಬೇಕಾಗಿಲ್ಲ. ಸೊ ಈಸ್ ಆಲ್ವೇಸ್ ಫಿಟ್ ಅಂದರೆ ದರ್ಶನ್ ಅಂದರೆ ಫಿಟ್ ಅವರು. ಸರಿ, ಈಗ ಫುಡ್ಡು ಮತ್ತು ವರ್ಕೌಟ್ ಇಲ್ಲದೆ ಇರೋದ್ರಿಂದ ಅವರು ಜೈಲಲ್ಲೇ ಏನಾದರೂ ಬೇರೆ ರೀತಿಯ ವರ್ಕೌಟ್ಸ್ ಮಾಡ್ಬೋದಾ? ಬಿಕಾಸ್ ಬೇಸಿಕ್ ಎಕ್ಸಸೈಸ್ಗಳಿರುತ್ತೆ, ಜೊತೆಗೆ ಪುಷಪ್ಸ್ ಇರುತ್ತೆ, ಡಿಪ್ಸ್ ಇರುತ್ತೆ. ಆ ರೀತಿ ಏನಾದರೂ ಜೈಲಲ್ಲೇ, ಈಗ ಅವರು ಹೇಳ್ತಿರೋವಂಥದ್ದು ಏನು ಅಂದರೆ ಜಸ್ಟ್ ಅವರ ರೂಮ್ ಇರೋದು 12/8 ಇದೆ ಅಂತ ಹೇಳ್ತಿದ್ದಾರೆ. ಸೊ ಅಷ್ಟರಲ್ಲೇ ಅಂದರೆ ಅವರು ಡಿಮ್ಯಾಂಡ್ ಕೂಡ ಮಾಡ್ತಿರೋವಂಥದ್ದು, ನನಗೆ ಸ್ವಲ್ಪ ವಾಕ್ ಮಾಡಬೇಕು ಮತ್ತು ಜಿಮ್ ಮಾಡಬೇಕು, ಬಿಕಾಸ್ ನನಗೆ ಇರೋಕ್ಕದಕ್ಕೆ ಆಗ್ತಿಲ್ಲ ಅನ್ನೋ ಒಂದು ಇನ್ಫಾರ್ಮೇಷನ್ ಅವ್ರು ಹೇಳ್ತಿರೋವಂಥದ್ದು, ಅಲ್ಲಿ ರಿಕ್ವೆಸ್ಟ್ ಮಾಡ್ತಿರೋವಂಥದ್ದು ಜೈಲಲ್ಲಿ ಅಟ್ಲೀಸ್ಟ್ ವಾಕಿಂಗ್ ಮಾಡೋದಕ್ಕಾದರೂ ನನಗೆ ಪ್ಲೇಸ್ ಮಾಡಿಕೊಡಿ ಅಂತ ಹೇಳ್ಬಿಟ್ಟು. ಯಾಕೆ ಹೀಗೆ ಅಂತ ಏನು ಕಾರಣ ಇರ್ಬೋದು ಮೇಡಮ್? ನಿಮಗೆ ಎಷ್ಟು ಗೊತ್ತೋ ನನಗೂ ಅಷ್ಟೇ ಗೊತ್ತಿರೋದು. ಅಲ್ಲಿ ಒಳಗಡೆ ಏನಿದೆ ಅಂತ ನನಗೊಂದು ಖಂಡಿತ ಗೊತ್ತಿಲ್ಲ. ಆದರೆ ಒಂದಂತೂ ನಾನು ಸತ್ಯ ಹೇಳ್ತೀನಿ, ದರ್ಶನ್ ಸರ್ ಇಷ್ಟು ವರ್ಷ ಏನು ವರ್ಕೌಟ್ ಮಾಡಿದಾರಲ್ವ, ಅವರು ಮಾಡದೇ ಇರ್ಬೋದು, ಅದು ಅವ್ರು ಮಾಡಲ್ಲ ಅಂತ ಅನ್ಕೋಬೋದು, ಅಥವಾ ಆ ಜಾಗ ಅವ್ರಿಗೆ ಸೂಟ್ ಆಗದೇ ಇರ್ಬೋದು, ಮಾಡೋಕ್ಕಾಗದೇ ಇರ್ಬೋದು. ಆದರೆ ಅವ್ರ ದೇಹ ಅದಕ್ಕೆ ಒಪ್ಪಲ್ಲ. ಕರೆಕ್ಟ್ ಟೈಮ್ಗೆ ಅವ್ರಿಗೆ 5 ಗಂಟೆಗೆ ಎಬ್ಬಿಸ್ಬಿಡ್ತದೆ. ಯಾಕಂದರೆ 30 ವರ್ಷ ವರ್ಕೌಟ್ ಮಾಡಿದಾರಲ್ವ. ಸೊ 30 ವರ್ಷ ವರ್ಕೌಟ್ ಮಾಡಿರೋದ್ರಿಂದ ಅವ್ರು ಕಂಪಲ್ಸರಿಯಾಗಿ ಎಕ್ಸಸೈಸ್ ಮಾಡೋಕ್ಕೆ ಬಾಡಿ ಅದಕ್ಕೆ ರಿಯಾಕ್ಟ್ ಮಾಡ್ತದೆ. ಕಂಪಲ್ಸರಿ ಮಾಡಲೇಬೇಕು. ಈಗ ವೆಯ್ಟ್ ಟ್ರೈನಿಂಗ್ ಮಾಡಲಿಲ್ಲ ಅಂದರೆ ಕಾರ್ಡಿಯೋ ಮಾಡ್ತಾರೆ, ಜಾಗಿಂಗ್ ಮಾಡ್ತಾರೆ, ವಾಕಿಂಗ್ ಮಾಡ್ತಾರೆ, ಗರಡಿ ಮನೆ ವರ್ಕೌಟ್ಸ್ ಎಲ್ಲ ಮಾಡ್ತಾರೆ, ಬಸ್ಕಿ, ದಂಡ ಇವೆಲ್ಲ ಖಂಡಿತ ಮಾಡೇ ಮಾಡ್ತಾರೆ. ಯಾಕಂದರೆ ಸುಮ್ಮನೆ ಅಂತಿರೋಕ್ಕಾಗಲ್ಲ. ಅವ್ರು ಸುಮ್ಮನೆ ಇರುವಂಥ ವ್ಯಕ್ತಿನೂ ಅವರಲ್ವ. ಯಾಕೆಂದರೆ ನಾನು ಅವರು ಒಡನಾಟ, ನಾನೊಂದು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದೆ, ಸುಂಟರ ಗಾಳಿ ಅಂತ. ಅದರಲ್ಲಿ ನಾನೊಂದು ಮುಖ್ಯ ಪಾತ್ರ ಮಾಡಿದ್ದೆ. ಆವಾಗ ದರ್ಶನ್ ಸರ್ ನಾನು ಒಟ್ಟಿಗೆ ಹೈದರಾಬಾದಲ್ಲಿದ್ವಿ, ರಾಮೋಜಿರಾವ್ ಫಿಲ್ಮ್ ಸಿಟಿಲಿ ಒಂದು 20 ದಿವಸ ನಾವು ಇಬ್ಬರು ಒಟ್ಟಿಗೆ ವರ್ಕೌಟ್ ಮಾಡಿದ್ವಿ. ಅವ್ರ ಶಿಸ್ತು, ಅವ್ರ ವರ್ಕೌಟ್ಗೆ ಕೊಡೋ ಗೌರವ ಆಗ್ಬೋದು, ಆಮೇಲೆ ಅವರು ವರ್ಕೌಟಲ್ಲಿ ತಮ್ಮನ್ನು ತಾವು ತೊಡಸ್ಕೊಳ್ಳೋದಾಗ್ಬೋದು, ಆಮೇಲೆ ವರ್ಕೌಟ್ ಮಾಡೋ ರೀತಿ ಆಗ್ಬೋದು, ಇವೆಲ್ಲ ನೋಡಿದ್ರೆ ನಿಜವಾಗ್ಲೂ ಅವರೊಂದು ರಾಜ್ಯ ಮಟ್ಟಕ್ಕೋ ರಾಷ್ಟ್ರ ಮಟ್ಟಕ್ಕೋ ಒಂದು ಸ್ಪರ್ಧಿಸ್ಬೋದು. ಅಷ್ಟೊಂದು ಕೆಪಾಸಿಟಿ ಆಮೇಲೆ ತಾಕತ್ತಿರುವಂಥ ಒಂದು ಕ್ರೀಡಾಪಟು. ನೀವೆಲ್ಲರೂ ದರ್ಶನ ಬರೀ ಫಿಲಮ್ ಹಾಕ್ಟಾಗಿ ನೋಡಿದ್ದೀರಾ. ನಾನು ಅವ್ರನ್ನೊಬ್ಬ ಒಳ್ಳೆ ಕ್ರೀಡಾಪಟು ನೋಡಿದ್ದೀನಿ. ಸೊ ಅವ್ರು ಕ್ರೀಡಾಪಟು ಆಗಿರೋದ್ರಿಂದ ಅವರಿಗೆ ಈ ಬಾಡಿ ವೆಯ್ಟ್ ಕಡಿಮೆ ಆಗೋದು, ಜಾಸ್ತಿ ಆಗೋದು ಇದರಲ್ಲಿ ಏನೂ ತೊಂದರೆ ಇಲ್ಲ. ಆದರೆ ಪ್ರತಿಯೊಬ್ಬರಿಗೂ ಅವ್ರದ್ದೇ ಆದಂಥ ಆಹಾರ ಪದ್ಧತಿ ಇರ್ತದೆ. ಸೊ ದರ್ಶನ್ ಸರ್ ಏನು ಮಾಡಿದ್ರೆ, ಅವರು ವರ್ಕೌಟ್ ಮಾಡಿ ಅವರೊಂದು ಆಹಾರ ಪದ್ಧತಿ ತೊಗೋತಾಯಿದ್ರು. ಅದು ಸಿಕ್ಕಿದ್ದಿದ್ರೆ ಇನ್ನೂ ಚೆನ್ನಾಗಿರೋದು ಅಂತ ನನಗೆ ಅನಿಸುತ್ತೆ, ನನ್ನ ಅನಿಸಿಕೆ ಮೇಡಮ್.
ಕಂಪಲ್ಸರಿನಾ ಸರ್? ಅಂದರೆ ಈಗ ಹೇಳ್ತಿರೋವಂಥದ್ದು ಜೈಲು ಇದರಲ್ಲಿ ಅದು ನಿಯಮ ಇಲ್ಲ, ಊಟ ಕೊಡಬೇಕು ಅನ್ನೋದು, ಮನೆ ಊಟ ಕೊಡಬೇಕು ಅನ್ನೋದು ಅವ್ರು ಅರ್ಜಿ ಹಾಕಿರೋವಂಥದ್ದು ಕೋರ್ಟಲ್ಲಿ ನಡೀತಿದೆ ಕೇಸು. ಆದರೆ ಅವರು ಕೊಡೋದಕ್ಕಾಗಲ್ಲ ಅಂತ ಹೇಳ್ತಿದ್ದಾರೆ, ನಿಮಗೆ ಕೊಟ್ಟರೆ ಬೇರೆಯವ್ರಿಗೂ ಕೊಡಬೇಕು ಅಂತ. ಆದರೆ ಅವರ ಆರೋಗ್ಯದ ದೃಷ್ಟಿಯಿಂದ ಏನಾದರೂ ಕೊಡಬೇಕಾ, ಹೇಗೆ ಏನು ಅಂತ. ಅಫ್ಕೋರ್ಸ್ ಅವರು ಈ ಜಿಮ್ಮು ವರ್ಕೌಟು ಫುಡ್ ಇಲ್ಲದೇ ಸಡನ್ನಾಗಿ ಜಿಮ್ ಬಿಡೋದ್ರಿಂದ ಅವರ ಆರೋಗ್ಯಕ್ಕೆ ಏನಾದರೂ ಎಫೆಕ್ಟ್ ಆಗುತ್ತಾ ಹೇಗೆ ಅಂತ? ಎಫೆಕ್ಟ್ ಅಂತ ಅಲ್ಲ ಮೇಡಮ್, ನಾನೇನು ಹೇಳಿದೆ ನಿಮಗೆ ಅಂದರೆ, ದರ್ಶನ್ ಸರ್ ಅವರು ವರ್ಕೌಟ್ ಮಾಡುವಾಗ ಅವ್ರದ್ದೇ ಆದಂಥ ಆಹಾರ ಪದ್ಧತಿನ ಅಳವಡಿಸ್ಕೊಂಡಿರ್ತಾರೆ. ಒಂದು ಆಹಾರ ಬೇಕು, ಇಲ್ಲ ವರ್ಕೌಟ್ ಬೇಕು, ಎರಡೂ ಇಲ್ಲ ಅಂದಾಗ ಬಾಡಿ ಆಟೋಮೆಟಿಕಲಿ ಸ್ವಲ್ಪ ವೆಯ್ಟ್ ಕಡಿಮೆ ಆಗುತ್ತೆ. ಆದರೆ ಈ ಥರ ಕಡಿಮೆ ಆದಾಗ ನಾವು ಯಾವುದೇ ರೀತಿ ಯಾತನೆಗೆ ಒಳಗಾಗೋದು ಬೇಡ. ಆಟೋಮೆಟಿಕ್ಲಿ ಏನಾಗುತ್ತೆ, ಮತ್ತು ಆಚೆ ಕಡೆಯಿಂದ ಬಂದಾಗ ಮತ್ತೆ ವರ್ಕೌಟ್ ಮಾಡಿದಾಗ ಒಂದು 3 ತಿಂಗಳಿಗೆ ಮತ್ತೆ ಅವರು ಯಥಾ ಪ್ರಕಾರ ರೆಡಿ ಆಗ್ತಾರೆ, ಅದೇ ಥರ ಇರ್ತಾರೆ, ಏನೂ ಆಗಲ್ಲ. ಆಮೇಲೆ ಯಾವುದೇ ಒಂದು ವ್ಯಕ್ತಿ ಆಗ್ಬೋದು, ನೀವಾಗ್ಬೋದು, ನಾನಾಗ್ಬೋದು, ಯಾರು ಬೇಕಾದ್ರೂ ಆಗ್ಬೋದು, ಜಿಮ್ ಒಳಗಡೆ ಬಂದಾಗ ವರ್ಕೌಟ್ ಅಂತ ಸ್ಟಾರ್ಟ್ ಮಾಡಿದಾಗ ಇದು ಜಿಮ್ಮ ಅಂತ ತಿಳ್ಕೊಳ್ಳೋಕೆ 1 ವರ್ಷ ಬೇಕು. ಇದೇನೋ ಜಿಮ್ಮು ಅಂತ ತಿಳ್ಕೊಳ್ಳೋಕೆ 1 ವರ್ಷ ಬೇಕು. ಏನು ಡೈಲಿ 3 ಅವರ್ 4 ಅವರ್ ವರ್ಕೌಟ್ ಮಾಡಿ ಆದ್ಮೇಲೆ ಕೂಡ ತಿಳ್ಕೊಳ್ಳೋಕ್ಕೆ. ಅಂಥದ್ದು ಇವರು 30 ವರ್ಷ ವರ್ಕೌಟ್ ಮಾಡ್ತಾಯಿದ್ದಾರೆ. ಅವ್ರಿಗೆ ಚೆನ್ನಾಗಿ ಗೊತ್ತಿದೆ ಯಾವ ತಿನ್ನಬೇಕು, ಏನು ಮಾಡಬೇಕು, ಯಾವ ವರ್ಕೌಟ್ ಮಾಡಬೇಕು, ಯಾವಾಗ ಫ್ರೀ ಕೊಡಬೇಕು, ಯಾವಾಗ ರೆಸ್ಟ್ ಟೈಮ್ ಕೊಡಬೇಕು ಅಂತ ತುಂಬ ಚೆನ್ನಾಗಿ ತಿಳ್ಕೊಂಡ್ರಂಥ ಉತ್ತಮ ಕೋಚ್ ಕೂಡ ಹೌದು. ಸೊ ಹಂಗಿರೋದ್ರಲ್ಲಿ ಅವ್ರಿಗೆ ಏನಾಗುತ್ತೆ, ಫುಡ್ ಬೇಕೇ ಬೇಕಲ್ಲ ಮೇಡಮ್, ಖಂಡಿತ ಬೇಕೇ ಬೇಕು ಅವ್ರಿಗೆ. ಅವ್ರದ್ದೇ ಒಂದು ಆಹಾರ ಪದ್ಧತಿ ಇರ್ತದೆ. ಸೊ ನಂದಿದೆ ತೊಗೊಳ್ಳಿ, ನಾನು ಆಲ್ಮೋಸ್ಟ್ 90% ನಾನು ವೆಜ್ನಲ್ಲಿ ಅಳವಡಿಸ್ಕೋತೀನಿ. ಸೊ ನಂದೊಂಥರ ಆಹಾರ ಪದ್ಧತಿ. ಈ ನೋಡಿ, ಈಗ ಶ್ರಾವಣ ಆಗ್ಬೋದು, ಆಷಾಢ ಮಾಸ ಆಗ್ಬೋದು, ಗಣಪತಿ ಹಬ್ಬ ಬರೋವರೆಗೂ ನಾನು ಯಾವುದೇ ನಾನ್ ವೆಜ್ ಆಗಲಿ, ಕಾಫಿ ಟೀ ಆಗಲಿ, ಸ್ವೀಟ್ಸ್ ಆಗಲಿ ನಾನೇನು ತೊಗೊಳ್ಳಲ್ಲ. ನಂದೊಂಥರ ಆಹಾರ ಪದ್ಧತಿ ಇದು ನಾನು ಹುಟ್ಟದಾಗಿಂದ ಅಳವಡಿಸ್ಕೊಂಡು ಬಂದುಬಿಟ್ಟಿದ್ದೀನಿ. ಸೊ ಹಂಗೆ ಪ್ರತಿಯೊಬ್ಬರು ಪ್ರತಿಯೊಬ್ಬ ಬಾಡಿ ಬಿಲ್ಡರ್ ಆಗ್ಬೋದು, ರಾಷ್ಟ್ರೀಯ ಮಟ್ಟಕ್ಕೆ, ರಾಜ್ಯ ಮಟ್ಟಕ್ಕೆ, ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಯಾರ್ಯಾರು ಹೋಗ್ತಾರಲ್ಲ ಅವ್ರದ್ದೇ ಆದಂಥ ಒಂದು ಆಹಾರ ಪದ್ಧತಿ ಇದ್ದೇ ಇರ್ತದೆ. ಅದನ್ನು ಅವ್ರು ಅಳವಡಿಸ್ಕೊಂಡಿದ್ರೆ ಅದನ್ನು ಅವರು ಬೇಕೇ ಬೇಕು ಮೇಡಮ್, ಖಂಡಿತ.